ಇದ್ದೇವೆ. ವಿಶೇಷವಾಗಿ ನಾವು ಇವತ್ತಿನ ದಿವಸ ಅಮ್ಮನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಎದ್ದುಕೊಂಡು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು. ಪ್ರಕೃತ ಮಧ್ಯಪ್ರಾಚ್ಯ ಪ್ರದೇಶಗಳಲ್ಲಿ ಒಂದು ಯುದ್ಧದ ಭೀತಿ ಇದೆಲ್ಲವೂ ಕೂಡ ಕಂಡು ಬರ್ತಾ ಇರುವುದರಿಂದ ಕಾಪು ಹೊಸಮಾರಿಗುಡಿಯ ಭಕ್ತರು 18 ದೇಶಗಳಲ್ಲಿ ವಾಸ ಆಗಿರುವುದರಿಂದ 18 ದೇಶಗಳಲ್ಲಿ ಈ ಕಾಪು ಹೊಸಮಾರಿಗುಡಿಯ ಒಂದು ಕಮಿಟಿ ಅಂತ ಇರುವುದರಿಂದ ಇಲ್ಲಿಯ ಭಕ್ತರು ಎಲ್ಲ ಪ್ರದೇಶದಲ್ಲೂ 18 ದೇಶದಲ್ಲೂ ಕೂಡ ಇರುವುದರಿಂದ ಯಾರಿಗೂ ಯಾವುದೇ ರೀತಿಯ ಹಾನಿ ಆಗಬಾರದು. ನಮ್ಮ ಧ್ಯೇಯ ಮಂತ್ರವೇ, ದೇವಸ್ಥಾನದ ಧ್ಯೇಯ ಮಂತ್ರವೇ ಲೋಕಾ ಸಮಸ್ತಾ ಸುಖಿನೋ ಭವಂತು ಅಂತ ಇರುವುದರಿಂದ ಲೋಕದಲ್ಲಿ ಎಲ್ಲರಿಗೂ ಕೂಡ ಸುಭಿಕ್ಷೆ ಸಿಗಬೇಕು ಎನ್ನುವಂತಹದ್ದೇ ದೇವಸ್ಥಾನಗಳ ಮೂಲ ಮಂತ್ರ ಮತ್ತು ಧ್ಯೇಯ ಮಂತ್ರವೂ ಕೂಡ ಆಗಿರುವುದರಿಂದ ಈ ಸಂದರ್ಭದಲ್ಲಿ ನಾವು ಕಾಪು ಹೊಸಮಾರಿಗುಡಿ ಅಮ್ಮನವರಲ್ಲಿ ಕೈಮುಗಿದು ನಾವೆಲ್ಲ ಒಟ್ಟಾಗಿದ್ದುಕೊಂಡು ಶ್ರದ್ಧೆಯಿಂದ ಪ್ರಾರ್ಥಿಸಿಕೊಳ್ಳುವಂತಹದ್ದು. ಏನು ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಯುದ್ಧದ ಭೀತಿಗಳೆಲ್ಲ ಉಂಟು, ಅದೆಲ್ಲವೂ ಕೂಡ ಯೋಗ್ಯ ರೀತಿಯಲ್ಲಿ ಉಪಶಮನ ಆಗುವುದರ ಮುಖಾಂತರವಾಗಿ ಯಾರಿಗೂ ಯಾವುದೇ ರೀತಿಯ ಅಮ್ಮನ ಭಕ್ತರು ಎಲ್ಲ ಕಡೆಯಲ್ಲೂ ಇರುವುದರಿಂದ ಬೇಕಾಗಿರತಕ್ಕಂತಹ ಎಲ್ಲರಿಗೂ ರಕ್ಷಣೆಯನ್ನು ಕೊಡುವುದರ ಮುಖಾಂತರವಾಗಿ ದೇಶಗಳ ಮಧ್ಯೆ ಐಕ್ಯತೆಯನ್ನು ಕೂಡ ಪ್ರಾಪ್ತಿ ದೇವರು ಮಾಡಿಕೊಟ್ಟು ಎಲ್ಲರನ್ನೂ ಕೂಡ ಸಲಹಬೇಕು. ಎಲ್ಲರಿಗೂ ಶ್ರೇಯಸ್ಸನ್ನು, ಸದ್ಬುದ್ಧಿಯ ಸದಸದ್ವಿವೇಚನೆಯನ್ನು ಕೂಡ ಒದಗಿಸಿಕೊಟ್ಟು ದೇವರು ಕಾಪಾಡಬೇಕು, ಎಲ್ಲರನ್ನೂ ಕೂಡ ದೇವರು ರಕ್ಷಿಸಬೇಕು ಸನ್ನಿಧಾನದಲ್ಲಿ ಕೈ ಮುಗಿದು ಶ್ರದ್ಧೆಯಿಂದ ಪ್ರಾರ್ಥಿಸಿಕೊಳ್ಳುವಂತಹದ್ದು. ಕಾಪು ಶ್ರೀ ಮಾರಿಕಾಂಬಾಯೈ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ.